ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ನಿಂದ ಸ್ಮಿತಾ ಮಾತಾಡ್ತಾ ಇರೋದು. ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತುಂಬ ತರಹದ ಮೀನು ಬಂದಿತ್ತು. ಅದರಲ್ಲಿ ನಾನು ತಗೊಂಡಿದ್ದು ಶಾಡಿ, ಕ್ಯಾಟ್ ಫಿಶ್ ಅಂತಲೂ ಹೇಳ್ತಾರೆ. ನಾವು ಶಾಡಿ ಮೀನು ಅಂತ ಹೇಳ್ತೇವೆ. ಇದು ಸಮುದ್ರದ ಮೀನು. ಇದನ್ನು ನೀವು ಎಷ್ಟು ದೊಡ್ಡ ಪೀಸನ್ನು ಮಾಡ್ಕೊಳ್ತೀರೋ ಅಷ್ಟು ದೊಡ್ಡ ಪೀಸನ್ನಾಗಿ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತು ಹಳದಿಯನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಕಿ ತುಳಿಬೇಕು. ಯಾಕೆ ಅಂದರೆ ಅದರ ಮೇಲೆ ಸ್ವಲ್ಪ ಲೋಳೆ ಅಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ ಲೋಳೆ ಅಂಶ ಹೋಗೋ ತನಕ ನೀವು 8ರಿಂದ 10 ಸಾರಿ ತೊಳೆದ್ರೂ ಸಹ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟು ಚೆನ್ನಾಗಿ ತೊಳಿತೀರೋ ಅಷ್ಟು ಒಳ್ಳೆಯದು. ತೊಳೆದು ಆಮೇಲೆ ಒಂದು ಸೈಡ್ ಇಟ್ಕೊಂಡ್ಬಿಡಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ನೀವು ಸಾರಿಗೆ ಎಷ್ಟು ಉಪ್ಪನ್ನು ಉಪಯೋಗಿಸ್ತೀರೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡಿ. ಆಮೇಲೆ ನಾವೀಗ ಮಸಾಲೆ ಮಾಡ್ಕೊಳ್ಳೋಣ. ಈ ಮಸಾಲೆಗೆ ಮುಖ್ಯವಾಗಿ ನೆನಪಿಟ್ಕೊಳ್ಳೋದೇನೆಂದರೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಬೇಕು. ಮತ್ತು ನಮ್ಮ ಮನೇಲಿರುವಂತಹ ಈ ಮೆಣಸು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಖಾರ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಈ ಮೆಣಸು ನಿಮ್ಮ ಮನೆಯಲ್ಲಿ ಏನಾದರೂ ಖಾರ ಹೆಚ್ಚಿರುವ ಮೆಣಸಿದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ಬಿಡಿ. ಆಮೇಲೆ ಅದಕ್ಕೆ 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಳಿ. 1 ಹಿಡಿಯಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ನೀವು 1 ಟೀ ಸ್ಪೂನಷ್ಟು ಒಂದು ಹಳದಿ ಹಾಕ್ಕೊಳ್ಳಿ. ಹಳದಿ ಪೌಡರ್ ಹಾಕ್ಕೊಳ್ಳಿ. ಹಳದಿ ಪೌಡರ್ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ. ಮತ್ತು ನೀವು ಅದಕ್ಕೆ ಹಾಕ್ಕೊಳ್ಬೇಕಾಗಿರೋದು 1 ಈರುಳ್ಳಿ ಪೀಸ್. ಒಂದು ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ದೊಡ್ಡ ಪೀಸ್ ಹಾಕ್ಕೊಳ್ಳಿ. ಮತ್ತು 1 ಟೊಮೆಟೊವನ್ನು ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. 1 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಹುಣಸೆಹಣ್ಣು ಬೇಕಲ್ಲ, ಹುಣಸೆಹಣ್ಣು ಅದಕ್ಕೆ ಒಂದು ಮೀಡಿಯಮ್ ಒಂದು ದೊಡ್ಡ ಉಳ್ಳಾಗಡ್ಡೆ ಸೈಜಷ್ಟು ಹುಳಿ ಹಾಕಬೇಕು. ಯಾಕೆ ಅಂದರೆ ಹುಳಿ ಇದ್ದಷ್ಟು ಆ ಸಾರು ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಬಡೆಸೊಪ್ಪು ಹಾಕ್ಕೊಳ್ಳಿ. ಬಡೆಸೊಪ್ಪು ಹಾಕ್ಕೊಂಡು ಅದನ್ನು ನುಣ್ಣಗೆ ಹರ್ಕೊಂಡು, ನಿಮಗೆ ಯಾವ ದಪ್ಪ ಬೇಕು ತಿಳಿಬೇಕು ನಿಮಗಿಷ್ಟ, ಅದು ಯಾವ ಥರ ಬೇಕೋ ಆ ಥರ ನೀವು ಅದರಲ್ಲಿ ಮಾಡ್ಕೊಳ್ಳಿ ಸಾರನ್ನು. ಫ್ರೆಂಡ್ಸ್, ನಿಮ್ಮ ಹತ್ರ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂದರೆ, ನನ್ನ ವಿಡಿಯೋನ ನೋಡ್ತಾ ಇದ್ದವರಿಗೆ ತುಂಬ ಹೃದಯದಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಖುಷಿಯಿಂದ ನಿಮಗೆ ಹೇಳ್ತಾ ಇದ್ದೇನೆ. ನನಗೆ ತುಂಬ ಖುಷಿ ಆಯಿತು ನೀವು ನನ್ನ ವಿಡಿಯೋನ ನೋಡ್ತಾ ಇರೋದಕ್ಕೆ. ಇನ್ನೊಂದು ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಏನಂದರೆ, ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ನೋಡದೇ ಇರೋರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದೇನೆಂದರೆ, ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರಿಗೆ ಪ್ಲೀಸ್ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋನ ಹಾಕಲಿಕ್ಕೆ ಇಷ್ಟಪಡ್ತೇನೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಸಾರು ರೆಡಿಯಾಗಿದೆ. ಹುಳಿ ಮತ್ತು ಖಾರವಾಗಿರುವ ಈ ಸಾರು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಟನ್ ಚಿಕನ್ನನ್ನು ಸಹ ಮೀರಿಸುವಂಥ ಈ ಸಾರು ತುಂಬ ಚೆನ್ನಾಗಾಗ್ತದೆ. ನೀವು ಟ್ರೈ ಮಾಡಿ, ಪ್ಲೀಸ್ ಟ್ರೈ ಮಾಡಿ. ಈ ಮೀನನ್ನು ತಂದು ಪ್ಲೀಸ್ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Yeah.